ಹಾಯ್ ಫ್ರೆಂಡ್ಸ್, ನಾನು ಶಿವಮೊಗ್ಗ ಮಾರುತಿ. ಇವತ್ತು ಶ್ರೀ ಲಕ್ಷ್ಮೀ ವೆಂಕಟರಮಣ ದೇವಾಲಯ ಗೌಡ ಸರಸ್ವತಿ ಪಕ್ಕ GSKM ರೋಡ್ ಹತ್ತಲ್ಲಿ ಇದ್ದೀನಿ. ಇವತ್ತು ವೈಕುಂಠ ಏಕಾದಶಿ ನಡೀತಾ ಇದೆ. ವೈಕುಂಠ ಏಕಾದಶಿಯ ಶುಭಾಶಯಗಳು. ಈ ದೇವಸ್ಥಾನ ಇರೋದು ಸಿಟಿಯ ಸೆಂಟ್ರ್ನಲ್ಲಿ, ಹಾಗೂ ಈ ದೇವಸ್ಥಾನದ ಒಳಾಂಗಣ ತುಂಬ ಅದ್ಭುತವಾಗಿ ಅಲಂಕಾರ ಮಾಡಿದ್ದಾರೆ. ಬನ್ನಿ ಹೇಗೆಲ್ಲ ಅಲಂಕಾರ ಮಾಡಿದ್ದಾರೆ. ಏಕಾದಶಿಯ ದಿನ ದೇವರ ಕೃಪೆಗೆ ನಾವು ಕೂಡ ಪಾತ್ರರಾಗೋಣ. ಬನ್ನಿ ಎಂಟ್ರಿ ತಗೊಳ್ಳೋಣ. ನಲ್ಮೆಯ ವೀಕ್ಷಕರೇ, ನೀವು ಫಸ್ಟ್ ಟೈಮ್ ಮಾರ್ಸ್ ಮಾರುತಿ ಯೂಟ್ಯೂಬ್ ಚಾನಲ್ನ ವಾಚ್ ಮಾಡ್ತಾ ಇದ್ದರೆ ಪ್ಲೀಸ್ ಕೆಳಗಡೆ ಕಾಣ್ತಿರೋ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾವು ಮಾಡೋ ಪ್ರತಿಯೊಂದು ವೀಡಿಯೋನು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನಂತರ ನೀವು ನಮ್ಮ ಟಚ್ನಲ್ಲಿ ಇರ್ಬೋದು. ಈ ಲಕ್ಷ್ಮೀ ವೆಂಕಟೇಶ್ವರ ದೇವಾಲಯದಲ್ಲಿ ಆಂಜನೇಯನ ವಿಗ್ರಹ ಕೂಟ ಇತ್ತು. ಅದನ್ನು ಕೂಡ ವಿಶೇಷವಾಗಿ ಅಲಂಕಾರ ಮಾಡಿದ್ದರು, ಹಾಗೂ ರಂಗೋಲಿಯನ್ನು ಕೂಡ ವಿಶೇಷ ಅಲಂಕಾರದೊಂದಿಗೆ ಈ ದೇವಾಲಯ ಅದ್ಭುತವಾದ ಸುಂದರವಾದ ನೋಟದೊಂದಿಗೆ ಕಂಗೊಳಿಸುತ್ತಾ ಇತ್ತು. ಶಿವಮೊಗ್ಗದ ಹೃದಯ ಭಾಗದಲ್ಲಿರುವಂಥ ಈ ದೇವಾಲಯಕ್ಕೆ ಅತಿ ಹೆಚ್ಚು ಭಕ್ತಾದಿಗಳು ಕೂಡ ವೀಕ್ಷಣೆಗೋಸ್ಕರ ಬಂದಿದ್ದರು. ಈ ವೈಕುಂಠ ಏಕಾದಶಿಯ ದಿನ ಶ್ರೀಮನ್ನಾರಾಯಣನನ್ನು ದರ್ಶನ ಪಡೆದರೆ ಸ್ವರ್ಗಕ್ಕೆ ಹೋಗುವಂಥ ಪ್ರತೀತಿ ಕೂಡ ನಡೆಯುತ್ತಿದೆ. ಹಾಗಾಗಿ ಏಕಾದಶಿಯ ದಿನ ಭಕ್ತಾದಿಗಳು ವೆಂಕಟೇಶ್ವರನ ಸನ್ನಿಧಿಗೆ ತೆರಳಿ ಅವನನ್ನು ಪ್ರಾರ್ಥನೆ ಮಾಡುತ್ತಾರೆ. ದೇವರ ದರ್ಶನದೊಂದಿಗೆ ಸ್ಕಿಪ್ ಮಾಡದೆ ವಿಡಿಯೋ ನೋಡಿದಂಥ ನಲ್ಲೆಲ್ಲ ವೀಕ್ಷಕರಿಗೂ ಧನ್ಯವಾದಗಳು. ಹಾಗೂ ಕೊನೆಯ ಮೂಮೆಂಟ್ನಲ್ಲಿ ಇಲ್ಲಿ ಲಡ್ಡು ಪ್ರಸಾದ ಕೂಡ ವಿನಿಯೋಗ ನಡೀತಾ ಇತ್ತು.